ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು KCET 2021ನ ಡಿಫ್ರೆನ್ಸಿಯೇಷನ್ಸ್ ಯೂನಿಟಲ್ಲಿ ಕೆಲವು ಕ್ವಶನ್ಸನ್ನು ಡಿಸ್ಕಸ್ ಮಾಡೋಣ. ಇನ್ ಪ್ರೀವಿಯಸ್ ಇಯರ್ಸ್ ಇನ್ 2014 ಔಟ್ ಆಫ್ 60 ಕ್ವಶನ್ನಲ್ಲಿ 4 ಕ್ವಶನನ್ನು, 15 6 ಕ್ವಶನ್, 16 5, 17ನಲ್ಲಿ 5, 18 5, 2019ನಲ್ಲಿ 5 ಕ್ವಶನ್ಸ್, 2020ಯಲ್ಲಿ 5 ಕ್ವಶನ್ಸ್ ಕೇಳಿದ್ದಾರೆ. ಹಾಗಾಗಿ ಈ ಸಲ ಅಟ್ಲೀಸ್ಟ್ 5 ಕ್ವಶನ್ಸನ್ನು ಡಿಫ್ರೆನ್ಸಿಯೇಷನ್ಸ್ ಯೂನಿಟಲ್ಲಿ ಕೇಳ್ಬೋದು. ಫಸ್ಟಿಗೆ ನಾವು ಕೆಲವು ರಿಸಲ್ಟ್ಸ್ ಮೆಮೊರೈಸ್ ಮಾಡ್ಕೋಬೇಕಾಗತ್ತೆ. ದ ಫಸ್ಟ್ ಒನ್ ಈಸ್ ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ದ ಲಿಮಿಟ್ ಆಫ್ f of a plus h minus f of a divided by h as h tends to 0, and right hand derivative, limit of f of a plus h minus f of a divided by h as h tends to 0 plus. So both are exist ಆದಾಗ ಮಾತ್ರ the functions f of x is differentiable at the point x is equal to a ಅಂತ ಹೇಳ್ತೀವಿ. ಅದನ್ನೇ f dash of a ಅಂತ ಬರಿತೀವಿ. That is, the limit of f of a plus h minus f of a divided by h as h tends to 0 ಅಂತ ಹೇಳಿ, ಇದು the function is differentiable. It means f of x is differentiable at the point x is equal to a. ನಮಗೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್, ರೈಟ್ ಹ್ಯಾಂಡ್ ಡೆರಿವೇಟಿವ್ ಎರಡೂ ಗೊತ್ತಿರಬೇಕು. ಹಾಗೆ the derivative of the functions at the point x equal to a. ಈ a is replaced by x ಮಾಡಿದಾಗ the function is differentiable with respect to x. It means every point on the domain of the given function ಆಗುತ್ತೆ. Now one is derivative of the parametric functions. So x is equal to g of t and y is equal to f of t. ಅಂದರೆ x ಮತ್ತು y these two are the variable. ಈ ಎರಡು ವೇರಿಯೇಬಲನ್ನು ಥರ್ಡ್ ವೇರಿಯೇಬಲ್ಸ್ represented ಮಾಡಿದಾಗ the relations between x and y is represented by the third variables t. This type of function is said to be a parametric function. So ಆಗ ನಾವು ಡಿಫ್ರೆನ್ಸಿಯೇಟಿಂಗ್ x ಮತ್ತು y with respect to t ಮಾಡ್ತೀವಿ. ಡೆರಿವೇಟಿವ್ ಆಫ್ x with respect to t is g dash of t ಅಂತ ಹೇಳ್ತೀವಿ. ಡೆರಿವೇಟಿವ್ ಆಫ್ y with respect to t ಅನ್ನು f dash of t ಅಂತ ಬರಿತೀವಿ. Then dy upon dx is exactly equal to dy upon dt divided by dx upon dt. It means ಇದು ಏನಾಗಿರುತ್ತೆ, ದ ರೇಷಿಯೋ ಆಫ್ ಎಫ್ ಡ್ಯಾಶ್ ಆಫ್ ಟಿ ಆ್ಯಂಡ್ ಜಿ ಡ್ಯಾಶ್ ಆಫ್ ಟಿ ಆಗಿರುತ್ತೆ. ಡಿಫ್ರೆನ್ಸಿಯೇಟಿಂಗ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ ವಿತ್ ದ ಪ್ಯಾರಾಮೀಟರ್ಸ್ ಆ್ಯಂಡ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ. ಈ ರೂಲ್ ನಮಗೆ ಗೊತ್ತಿರಬೇಕು. ದ ಡೆರಿವೇಟಿವ್ ಆಫ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಎಕ್ಸ್ ಮತ್ತು ವೈಯನ್ನು ಟಿ ಎನ್ನುವಂಥ ಥರ್ಡ್ ವೇರಿಯೇಬಲ್ಸ್ ರಿಪ್ರೆಸೆಂಟ್ ಮಾಡಿದಾಗ ಫಸ್ಟ್ ಡಿಫ್ರೆನ್ಸಿಯೇಟಿಂಗ್ ಎಕ್ಸ್ ಆ್ಯಂಡ್ ವೈ ವಿತ್ ರೆಸ್ಪೆಕ್ಟ್ ಟು ದ ಪ್ಯಾರಾಮೀಟರ್ ಟಿ. ಈ ಟಿಯನ್ನು ನಾವು ಪ್ಯಾರಾಮೀಟರ್ ಅಂತ ಕರಿತೀವಿ. Then derivative of y with respect to x equal to derivative of y with respect to t divided by derivative of x with respect to t. ಇದೇ ರೀತಿ the differentiation of a functions with respect to one functions with respect to another functions ಇದ್ದಾಗ ಇದು ಪ್ಯಾರಾಮೆಟ್ರಿಕ್ ಫಾರ್ಮ್ನಲ್ಲೇ ಇದ್ದ ಹಾಗಿರುತ್ತೆ. ಹಿಯರ್ ದ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಜಿ ಆಫ್ ಎಕ್ಸ್, ನಾವು ಯು ಅನ್ನು ಎಫ್ ಆಫ್ ಎಕ್ಸ್ ಅಂತ, ವಿ ಅನ್ನು ಜಿ ಆಫ್ ಎಕ್ಸ್ ಅಂತ ತಿಳ್ಕೊಂಡಾಗ ಹಿಯರ್ ಯು ಆ್ಯಂಡ್ ವಿ ಆರ್ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸು ಈಸ್ ರಿಪ್ರೆಸೆಂಟೆಡ್ ಬೈ ದಿ ವೇರಿಯೇಬಲ್ಸ್ ಎಕ್ಸ್ ಆಗಿರುತ್ತೆ. ಹಿಯರ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ವಿ, ಫಸ್ಟ್ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು, ಹಾಗೆ ಡೆರಿವೇಟಿವ್ ಆಫ್ ವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ದೆನ್ ದ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಈಕ್ವಲ್ ಟು derivative of u with respect to x divided by derivative of v with respect to x, ಅಂದರೆ f dash x divided by g dash of x. ಇದು similar to the parametric function. The next type of function is implicit functions. ಗೊತ್ತಿದೆ, the x and y are connected by the relations. The functions which is in the form of f of x comma y equal to 0 ಫಾರ್ಮ್ನಲ್ಲಿ ಇರುತ್ತೆ, ಅಥವಾ x ಮತ್ತು y ಕನೆಕ್ಟೆಡ್ ಬೈ ಎ ರಿಲೇಷನ್ಸ್ ಅಲ್ಲಿರುತ್ತೆ. ಇದನ್ನು y ಇಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಫಾರ್ಮ್ನಲ್ಲಿ ಬರೀಲಿಕ್ಕಾಗಿಲ್ಲ ಅಂದರೆ ಇದನ್ನು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ. ನಾವು ಇಂಪ್ಲಿಸಿಟ್ ಫಂಕ್ಷನ್ನಲ್ಲಿ ಇದ್ದಾಗ ದ ಡೆರಿವೇಟಿವ್ ಮಾಡುವಂಥ ಮೆಥಡು, ದ ಡಿಫ್ರೆನ್ಸಿಯೇಟಿಂಗ್ ಎವ್ರಿ ಟರ್ಮ್ಸ್ ಆಫ್ ಎಫ್ ಆಫ್ ಎಕ್ಸ್ ಕಾಮ ವೈ ಈಕ್ವಲ್ ಟು 0 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀವಿ. ಕೊಟ್ಟಂಥ ಇಂಪ್ಲಿಸ್ ಫಂಕ್ಷನನ್ನು ಡಿಫ್ರೆನ್ಸಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು,
Next, collect the coefficient of dy upon dx and obtain the value of dy upon dx. ನಾವು ರೀರೈಟ್ ಮಾಡ್ತೀವಿ. dy upon dx ಇರುವಂಥ ಟರ್ಮ್ಸನ್ನು ಲೆಫ್ಟ್ ಹ್ಯಾಂಡ್ ಸೈಡು, ಇಂಡಿಪೆಂಡೆಂಟ್ ಆಫ್ dy upon dx ಅನ್ನು ರೈಟ್ ಹ್ಯಾಂಡ್ ಸೈಡ್ ಮಾಡಿ, ಆಮೇಲೆ ಯು ಫೈಂಡ್ ದ ವ್ಯಾಲ್ಯೂ ಆಫ್ dy upon dx. ದ ರಿಸಲ್ಟ್ ಈಸ್ ಆಲ್ಸೋ ರಿಲೇಷನ್ಸ್ ಬಿಟ್ವೀನ್ ಎಕ್ಸ್ ಮತ್ತು y ಅಲ್ಲಿ ಇರುತ್ತೆ. ಸೆಕೆಂಡ್ ಮೆಥಡ್ ನಾವು ಸಿ ಇ ಟಿಯಲ್ಲಿ ಯೂಸ್ ಮಾಡುವಂಥ ಮೆಥಡ್ ಇದು. ಇಫ್ ದ ಗಿವನ್ ಫಂಕ್ಷನ್ ಈಸ್ ಎಫ್ ಆಫ್ ಎಕ್ಸ್ ಕಾಮ ವೈ ಇಸ್ ಈಕ್ವಲ್ ಟು ಕೆ ಅಥವಾ 0 ಅಂತ ನಾವು ಬರೆದಾಗ, ಫಸ್ಟಿಗೆ ಡೆರಿವಿಟಿವ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನು ಫಾರ್ಮುಲಾ ಏನು ಹೇಳುತ್ತೆ ಅಂದರೆ ಮೈನಸ್ ಬರ್ಕೊಂಡು, ಅಂದರೆ ಪಾರ್ಷಿಯಲ್ ಡೆರಿವಿಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿವೈಡೆಡ್ ಬೈ ಪಾರ್ಷಿಯಲ್ ಡೆರಿವಿಟಿವ್ ಆಫ್ ದ ಗಿವನ್ ಫಂಕ್ಷನ್ಸ್ ಎಫ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡೋದು. ಇಟ್ ಮೀನ್ಸ್ the derivative of f, the partial derivative of f with respect to x andre the ordinary differential coefficient of the given functions f of x comma y with respect to x ಮಾಡೋದು. here keeping y is constant, ಕೊಟ್ಟಂಥ ಫಂಕ್ಷನ್ ಅನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು, ಬಟ್ y ಅನ್ನುವಂಥ ಟರ್ಮ್ ಅನ್ನು ನಾವು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡೋದು. ಹಾಗೆ ಡಿನಾಮಿನೇಟರ್ ಇದ್ದಂಥ ದ ಪಾರ್ಷಿಯಲ್ ಡೆರಿವಿಟಿವ್ ಆಫ್ ಎಫ್ ವಿತ್ ರೆಸ್ಪೆಕ್ಟ್ ಟು y ಅಂತ ಹೇಳಿದ್ರೆ ಇದು ಅಷ್ಟೇ ಡಿಫ್ರೆನ್ಸಿಯೇಟ್ ದ ಗಿವನ್ ಫಂಕ್ಷನ್ಸ್, ಆರ್ಡಿನರಿ ಡಿಫ್ರೆನ್ಸಿಯೇಟ್ ಮಾಡೋದು ವಿತ್ ರೆಸ್ಪೆಕ್ಟ್ ಟು y ಮಾಡಬೇಕು. ಬಟ್ ಇಲ್ಲಿ ಏನು ಮಾಡ್ತೀವಿ, ಎಕ್ಸ್ ಟರ್ಮನ್ನು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ತಾ ಇದ್ದೀವಿ. ಇದನ್ನೇ ನಾವು ಡಿ ವೈ ಅಪಾನ್ ಡಿ ಎಕ್ಸ್ ದ ಕೊಟ್ಟಂಥ ಫಂಕ್ಷನ್ಸನ್ನು ಫಸ್ಟಿಗೆ ಯು ಕ್ಯಾನ್ ರೀರೈಟ್ ದ ಇಕ್ವೇಷನ್ಸ್ ಫಾರ್ಮ್ಸ್ ಅಲ್ಲಿ ಬರ್ಕೊಳ್ತೀವಿ. ಈಕ್ವಲ್ ಟು ಕೆ ಅಥವಾ 0 ಅಂತ ಬರಿತೀವಿ. ಆಮೇಲೆ ಮೈನಸ್ ಹಾಕಿ ಇನ್ ನ್ಯೂಮರೇಟ್ರಲ್ಲಿ ಡಿಫ್ರೆನ್ಸಿಯೇಟಿಂಗ್ ದ ಗಿವನ್ ಫಂಕ್ಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೀಪಿಂಗ್ ವೈ ಈಸ್ ಕಾನ್ಸ್ಟೆಂಟು. ಡಿನಾಮಿನೇಟ್ರಲ್ಲಿ ಕೊಟ್ಟಂಥ ಫಂಕ್ಷನನ್ನು ಡಿಫ್ರೆನ್ಸಿಯೇಟ್ ಮಾಡ್ತೀವಿ ವಿತ್ ರೆಸ್ಪೆಕ್ಟ್ ಟು y keeping x as a constant. ಇದು ಭಾಳ ಈಸಿಯಾಗಿ ನಾವು ಇಂಪ್ಲಿಸಿಟ್ ಫಂಕ್ಷನಿನ ಡೆರಿವಿಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನು ಕಂಡುಹಿಡಿಯಬಹುದು. ದ ನೆಕ್ಸ್ಟ್ ಒನ್ ಈಸ್ ದ ಲಾಗರಿಥಮಿಕ್ ಡಿಫ್ರೆನ್ಸಿಯೇಷನ್. y is equal to f of x to the power g of x ಇದ್ದಾಗ, ಅಂದರೆ ಫಂಕ್ಷನ್ಸ್ ಟು ದಿ ಪವರ್ ಫಂಕ್ಷನ್ಸ್ ಇರಬೇಕು, ಇಲ್ಲ ಇಟ್ ಈಸ್ ದ ಪ್ರೊಡಕ್ಟ್ ಆಫ್ ಮೋರ್ ದ್ಯಾನ್ 2 ಫಂಕ್ಷನ್ಸ್ ಇರಬೇಕು, ಆರ್ ದ ರೇಷಿಯೋ ಇರಬೇಕು ಮೋರ್ ದ್ಯಾನ್ 2 ಫಂಕ್ಷನ್ಸಲ್ಲಿ ಇದ್ದಾಗ ನಾವು ಈ ಫಂಕ್ಷನನ್ನು ಸಿಂಪ್ಲಿಫೈ ಮಾಡಲಿಕ್ಕೆ ಈಸ್ ಕನ್ವರ್ಟ್ ಇನ್ ಟು ಇಂಪ್ಲಿಸಿಟ್ ಫಾರ್ಮ್ ಮಾಡುವಾಗ ನಾವು ಲೊಗರಿಥಮ್ ಟರ್ಮ್ಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿ ವೆರಿ ಇಂಪಾರ್ಟೆಂಟ್ಸ್ ನಮಗೆ ಗೊತ್ತಿರಲೇಬೇಕಾದಂಥ ರಿಸಲ್ಟು. ಇಫ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಜಿ ಆಫ್ ಎಕ್ಸ್ ಇದ್ದಾಗ ನಾವು ವಾಯನ್ನು ಲಾಗ್ ತೊಗೊಂಡಾಗ ಲಾಗ್ y ಈಸ್ ಈಕ್ವಲ್ ಟು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಜಿ ಆಫ್ ಎಕ್ಸ್ ಆಗುತ್ತೆ. ಪ್ರಾಪರ್ಟಿ ಆಫ್ ಲೊಗರಿಥಮ್ಸನ್ನು ಯೂಸ್ ಮಾಡಿದರೆ ಜಿ ಆಫ್ ಎಕ್ಸ್ ಟೈಮ್ಸ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ ರೈಟ್ ಹ್ಯಾಂಡ್ ಸೈಡು. ಈಗ ನಾವು ಡಿಫ್ರೆನ್ಸಿಯೇಟ್ ಮಾಡ್ತೀವಿ. ಡೆರಿವಿಟಿವ್ ಆಫ್ ಲಾಗ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದರೆ 1/y ಇಂಟು ಡಿ ವೈ ಅಪಾನ್ ಡಿ ಎಕ್ಸು ಈಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಹಾಗೆ ಇರುತ್ತೆ, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇಲ್ಲಿ. ಡೆರಿವಿಟಿವ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ 1/f ಆಫ್ ಎಕ್ಸ್ ಇಂಟು ಎಫ್ ಡ್ಯಾಸ್ ಎಕ್ಸು ಪ್ಲಸ್ಸು ಸೆಕೆಂಡ್ ಫಂಕ್ಷನ್ಸ್ ಜಿ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವಿಟಿವ್ ಆಫ್ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಫಸ್ಟ್ ಫಂಕ್ಷನ್ ಹಾಗೆ ಇಡ್ತೀವಿ. ಡೆರಿವಿಟಿವ್ ಆಫ್ ಜಿ ಆಫ್ ಎಕ್ಸ್ ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸು. therefore dy upon dx equal to cross multiplication ಮಾಡ್ತೀರಿ y means f of x to the power g of x into g of x divided by f of x into f dash x plus log of f of x into g dash of x ಆಗಿರುತ್ತೆ. ಇದನ್ನೇ ನಾವು ಡೈರೆಕ್ಟ್ ಆಗಿ ರಿಸಲ್ಟ್ ನೆನ್ಪಿಟ್ಕೋಬೇಕು. ಯಾವಾಗ ಫಂಕ್ಷನ್ಸ್ ಟು ದಿ ಪವರ್ ಫಂಕ್ಷನ್ ಇದ್ದಾಗ y is equal to f of x to the power g of x ಫಾರ್ಮ್ನಲ್ಲಿದ್ದಾಗ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಜಿ ಆಫ್ ಎಕ್ಸು ಇಲ್ಲೇ ನೆನ್ಪಿಟ್ಕೊಳ್ಳಿ, ಇಂಟು ಬ್ರೆಕೆಟ್ ಹಾಕ್ಕೊಂಡು ಜಿ ಆಫ್ ಎಕ್ಸ್ ಡಿವೈಡೆಡ್ ಬೈ ಎಫ್ ಆಫ್ ಎಕ್ಸು ಇಂಡೆಕ್ಸು ಡಿವೈಡೆಡ್ ಬೈ ಬೇಸು ಇಂಟು ಡೆರಿವಿಟಿವ್ ಆಫ್ ಬೇಸ್ ಆಗಿರುತ್ತೆ ಎಫ್ ಆಫ್ ಎಕ್ಸಿನ ಡೆರಿವಿಟಿವ್ ಎಫ್ ಡ್ಯಾಶ್ ಎಕ್ಸು ಪ್ಲಸ್ಸು ಲಾಗ್ ಆಫ್ ಬೇಸು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವಿಟಿವ್ ಆಫ್ ದ ಇಂಡೆಕ್ಸು ಜಿ ಡ್ಯಾಶ್ ಎಕ್ಸ್. ಇದನ್ನು ನಾವು ಡೈರೆಕ್ಟಾಗಿ ಬರೀಲಿಕ್ಕೆ ಗೊತ್ತಿರಬೇಕಾಗತ್ತೆ. ಹಾಗೆ ಡೆರಿವಿಟಿವ್ ಆಫ್ ಆಡ್ ಫಂಕ್ಷನ್ ಅಂದರೆ ಈವನ್ ಫಂಕ್ಷನ್ಸ್ ಬರುತ್ತೆ. ಡೆರಿವಿಟಿವ್ ಆಫ್ ಈವನ್ ಫಂಕ್ಷನ್ಸನ್ನು ನಾವು ಡಿಫ್ರೆನ್ಸಿಯೇಟ್ ಮಾಡಿದಾಗ ಆಡ್ ಫಂಕ್ಷನ್ಸ್ ಆಗಿರುತ್ತೆ.
Derivative of a raised to x plus a raised to y is equal to a raised to x plus y form. a is any real numbers ಇದ್ದಾಗ ಇದರ ಡೆರಿವಿಟಿವ್ ಯಾವಾಗಲೂ ಮೈನಸ್ ಎ ಟು ದಿ ಪವರ್ ವೈ ಮೈನಸ್ ಎಕ್ಸು. ಇದು ಒಂದು ಸ್ಟ್ಯಾಂಡರ್ಡ್ ರಿಸಲ್ಟು ನೆನಪಿರಬೇಕು. ಹಾಗೆ ಡೆರಿವಿಟಿವ್ ಆಫ್ ಎಕ್ಸ್ ಟು ದಿ ಪವರ್ ಎಮ್ ಇಂಟು ವೈ ಟು ದಿ ಪವರ್ ಎನ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಟು ದಿ ಪವರ್ ಎಮ್ ಪ್ಲಸ್ ಎನ್ ಅನ್ನು ಡಿಫ್ರೆನ್ಸಿಯೇಟ್ ಮಾಡಿದರೆ ಎಮ್ ಮತ್ತು ಎನ್ ಅನ್ನೋದು ಯಾವುದೇ ರಿಯಲ್ ನಂಬರ್ಸ್ ಆಗಿರ್ಬೋದು. x to the power m plus y to the power n is equal to x plus y raised to m plus n ಇದೆ ಅಂದರೆ ಇದರ ಡೆರಿವಿಟಿವ್ ಯಾವಾಗಲೂ y by x ಆಗಿರುತ್ತೆ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸು. ಹಾಗೆ if the given functions y is equal to root of f of x plus root of f of x plus root of f of x up to infinite times ಇದ್ದಾಗ ಆ್ಯಡ್ ಮಾಡ್ತಾ ಹೋಗ್ತೀವಿ ಇದೇ ಟೈಪು. ಆಗ ಡೆರಿವಿಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಯಾವಾಗಲೂ ಎಫ್ ಡ್ಯಾಸ್ ಎಕ್ಸ್ ಡಿವೈಡೆಡ್ ಬೈ 2y ಮೈನಸ್ 1 ಆಗಿರುತ್ತೆ. ನಾವು ಇದನ್ನು ಸಿಂಪ್ಲಿಫೈ ಮಾಡಿ ಸ್ಕ್ವೇರ್ ಮಾಡಿ ಅಗೇನ್ ಯು ರಿರೈಟ್ ದಿಸ್ ವ್ಯಾಲ್ಯೂಸ್ y ಸ್ಕ್ವೇರ್ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಪ್ಲಸ್ y ಅಂತ ಬರಿತೀವಿ, ಡಿಫ್ರೆನ್ಸಿಯೇಟ್ ಮಾಡ್ತೀವಿ. The final answer is always ಈ ಫಂಕ್ಷನಿನ ಡೆರಿವಿಟಿವ್ ಎಫ್ ಡ್ಯಾಸ್ ಎಕ್ಸು ಡಿವೈಡೆಡ್ ಬೈ 2y ಮೈನಸ್ 1 ಆಗಿರುತ್ತೆ. ಹಾಗೆ ಇಲ್ಲಿ ಪ್ಲಸ್ ಇದೆ, ಅದೇ ಇಂಟು ಇದ್ದಾಗ ಗೊತ್ತಿರಲಿ ದ ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಪ್ ಟು ಇನ್ಫೈನೈಟ್ ಟೈಮ್ಸ್ ಇದೆ ಅಂದರೆ ದ ಡಿ ವೈ ಅಪಾನ್ ಡಿ ಎಕ್ಸ್ ಈಸ್ ಆಲ್ವೇಸ್ ಎಫ್ ಡ್ಯಾಸ್ ಎಕ್ಸ್ ಆಗಿರುತ್ತೆ. ಈ ರಿಸಲ್ಟ್ಸ್ ಎಲ್ಲ ನಮಗೆ ಗೊತ್ತಿರಬೇಕು. ಹಾಗೆ ನಮಗೆ ಎಕ್ಸ್ಪೋನೆನ್ಷಿಯಲ್ ಸೀರೀಸು ನೆನಪಿರಬೇಕು. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಫ್ಯಾಕ್ಟೋರಿಯಲ್ 2 ಪ್ಲಸ್ ಎಕ್ಸ್ ಕ್ಯೂಬ್ ಬೈ ಫ್ಯಾಕ್ಟೋರಿಯಲ್ 3 ಅಪ್ ಟು ಇನ್ಫೈನೈಟ್ ಟರ್ಮ್ಸ್ ಇದೆ ಅಂದರೆ ಇದನ್ನು ಎಕ್ಸ್ಪೋನೆನ್ಷಿಯಲ್ ಸೀರೀಸ್ ಅಂತ ಕರಿತೀವಿ. ಇದರ ಡೆರಿವಿಟಿವ್ ಯಾವಾಗಲೂ ಅದೇ ಆಗಿರುತ್ತೆ. ಡಿ ವೈ ಅಪಾನ್ ಡಿ ಎಕ್ಸ್ ಆಗಿದ್ದರೆ ಇ ಪವರ್ ಎಕ್ಸ್ ಅನ್ನೋದೇ ಗೊತ್ತು. ನಾವು ಸಿಂಪ್ಲಿಫೈ ಮಾಡಿದರೆ ಇದೇ ಫಂಕ್ಷನ್ಸ್ ಬರುತ್ತೆ ಅಂತ. ಹಾಗೆ ಡೆರಿವಿಟಿವ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಡ್ಯಾಸ್ ಎಕ್ಸ್ ಅಂತ ಹೇಳ್ತೀವಿ. ಇದನ್ನೇ ನಾವು ಫಸ್ಟ್ ಆರ್ಡರ್ ಡಿಫ್ರೆನ್ಸಿಯೇಷನ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕರಿತೀವಿ. ಈ ಫಂಕ್ಷನನ್ನು ಪುನಃ ಸಪೋಸ್ ಎಫ್ ಡ್ಯಾಸ್ ಎಕ್ಸ್ ಈಸ್ ಡಿಫ್ರೆನ್ಸಿಯೇಬಲ್ ಆಗುತ್ತೆ ಅಂದರೆ ಇದನ್ನು ಎಫ್ ಡಬಲ್ ಡ್ಯಾಸ್ ಎಕ್ಸ್ ಅಥವಾ ಡಿ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿ ಸ್ಕ್ವೇರ್ ಆಫ್ ಎಫ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತ ಬರಿತೀವಿ. ಅಂದರೆ ಇದ್ರ ಮೀನಿಂಗು ಇಟ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸು. ಡೆರಿವಿಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗಿರುತ್ತೆ. ಇವು ಸೆಕೆಂಡ್ ಆರ್ಡರ್ ಡೆರಿವಿಟಿವ್ ಅಂತ ಕರಿತೀವಿ. ಹಾಗೆ ಕಂಟಿನ್ಯೂ ಮಾಡಿದರೆ ಎಫ್ ಟ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ಅನ್ನು ಥರ್ಡ್ ಆರ್ಡರ್ ಡೆರಿವಿಟಿವ್ ಅಂತ, ಹಾಗೆ ಎಫ್ ಟು ದಿ ಪವರ್ ಎನ್ ಆಫ್ ಎಕ್ಸ್ ಅಂತ ಪವರ್ ಬರೆದ್ರೆ ಈಸ್ nth ಆರ್ಡರ್ ಡೆರಿವಿಟಿವ್. ಇವೆಲ್ಲ ಸಕ್ಸೆಸಿವ್ ಡೆರಿವಿಟಿವ್ ಆಗಿರುತ್ತೆ. ಈಗ ನಾವು 1 by 1 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಕ್ವಶನ್ನು, ದ ಫಂಕ್ಷನ್ ಈಸ್ ರೀಪ್ರೆಸೆಂಟೆಡ್ ಬೈ ದ ಫಾಲೋವಿಂಗ್ ಗ್ರಾಫ್ ಈಸ್. ಇಲ್ಲೊಂದು ಗ್ರಾಫ್ ಕೊಟ್ಟಿದ್ದಾರೆ. ದಿಸ್ ಒನ್ ಈಸ್ ದ ಕರ್ವು. ಈ ಕರ್ವು y ಎಕ್ಸಸ್ಸನ್ನು 1ನಲ್ಲಿ ಇಂಟರ್ಸೆಕ್ಟ್ ಮಾಡುತ್ತೆ. ಹೀಗೆ ಎಕ್ಸ್ ಎಕ್ಸಸ್ಸನ್ನು 1ನಲ್ಲಿ ಬಂದಾಗ ಅದು ತನ್ನ ಡೈರೆಕ್ಷನನ್ನು ಚೇಂಜ್ ಮಾಡುತ್ತೆ. ಇದು ಇನ್ಫಿನಿಟಿಯಿಂದ 1 ತನಕ ಡಿಕ್ರೀಸ್ ಆಗ್ತಾ ಬರುತ್ತೆ. ಆ್ಯಟ್ ದ ಪಾಯಿಂಟ್ 1ನಲ್ಲಿ ಇದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಪ್ ಟು 2 ತನಕ. 2 ನಂತರ ಸಡನ್ನಾಗಿ ಇದು ಡೌನ್ ಆಗುತ್ತೆ. ದೆನ್ ದ ಆಪ್ಷನ್ಸ್ ಆರ್ ದಿಸ್ ಫಂಕ್ಷನ್ curve is continuous but not differentiable at x equal to 1, discontinuous and differentiable at x equal to 1, no, continuous but not differentiable at x equal to 2, and continuous and differentiable at x is equal to 2. 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಗ್ರಾಫನ್ನು ನೋಡಿದರೆ ನಮಗೆ ಗೊತ್ತಿದೆ ಕಂಟಿನ್ಯೂಸ್ ಇರಬೇಕು ಅಂದರೆ ಕರ್ವ್ ಈಸ್ ಎಲ್ಲೂ ಬ್ರೇಕ್ ಇರಬಾರ್ದು, ಜಂಪ್ ಆಗಿರಬಾರ್ದು, ಒಂದೇ ಲೈನ್ ಆಗಿರಬೇಕು. ದೆನ್ ಯು ಸೇ ದ್ಯಾಟ್ ದ ಕರ್ವ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತೀವಿ. ಈ ಕರ್ವನ್ನು ನೋಡಿದಾಗ ದಿಸ್ ಕರ್ವ್ ಈಸ್ ಕಂಟಿನ್ಯೂಸ್, ಎಲ್ಲೂ ಗ್ಯಾಪ್ ಇಲ್ಲ, ಹಾಗಾಗಿ ಇದು ಕಂಟಿನ್ಯೂಸ್ ಕರ್ವ್. therefore it is continuous. Discontinuity ಅಂತ ಹೇಳಿದಾಗ the second option is wrong ಆಗುತ್ತೆ. But you know that the relations between continuity and differentiability, ಇದು differentiable ಇರಬೇಕಾದ್ರೆ the function must be continuous. ಹಾಗಾಗಿ second options ಅಲ್ಲ. Is clear? ಹಾಗೆ what is the definition of differentiations ಅಂತ ಹೇಳಿದಾಗ the geometrical ಆಗಿ you draw a unique tangent in each point.
ಪ್ರತಿಯೊಂದು ಇನ್ ದ ಡೊಮೇನ್ ಆಫ್ ದ ಗಿವನ್ ಫಂಕ್ಷನ್ನು ಪ್ರತಿಯೊಂದು ಪಾಯಿಂಟ್ಸಲ್ಲೂ ನಾವು ಯುನಿಟ್ ಟ್ಯಾಂಜೆಂಟನ್ನು ಡ್ರಾ ಮಾಡುವಾಗಿದ್ದರೆ ದ ಫಂಕ್ಷನ್ ಈಸ್ ಡಿಫರೆನ್ಸಿಯೇಬಲ್ ಅಂತ ಹೇಳ್ತೀವಿ. ಡಿಫರೆನ್ಸಿಯೇಬಲ್ ದಿಸ್ ಮೀನ್ಸ್ ದ್ಯಾಟ್ ದ ಗ್ರಾಫ್ ಆಫ್ ದ ಫಂಕ್ಷನ್ಸ್ ಎಫ್ ಹ್ಯಾಸ್ ಎ ಯುನಿಕ್ ಟ್ಯಾಂಜೆಂಟ್ ಇನ್ ಈಚ್ ಪಾಯಿಂಟು. ನಾವು ಯುನಿಕ್ ಟ್ಯಾಂಜೆಂಟ್ ಇನ್ ಈಚ್ ಪಾಯಿಂಟ್ ಬೇಕು ಅಂದರೆ ದ ಕರ್ವ್ ಈ ಸ್ಮೂತ್ ಕರ್ವ್ ಆಗಿರಬೇಕು, ಹಾಗೆ ಇದು ಕಂಟಿನ್ಯೂಸ್ ಕರ್ವ್ ಇರಬೇಕು. ಇದು ನಾವು geometrical meaning of derivative. The differentiations means the graph of the given function has unique tangent in each point. Continuous curve ಪ್ರತಿಯೊಂದು ಪಾಯಿಂಟ್ಸ್ ಅಲ್ಲೂ ಟ್ಯಾಂಜೆಂಟ್ ಡ್ರಾ ಮಾಡುವ ಹಾಗಿರಬೇಕು, ಅದು ಒಂದೊಂದೇ ಯುನಿಕ್ ಟ್ಯಾಂಜೆಂಟ್ ಆಗಿರಬೇಕು. ಮೋರ್ ದ್ಯಾನ್ ಒನ್ ಟ್ಯಾಂಜೆಂಟ್ ನಾವು ಎಲ್ಲಿ ಡ್ರಾ ಮಾಡ್ತೀವಿ ಕಂಟಿನ್ಯೂಸ್ ಇದ್ದರೂ ಆ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಅಂತ ಹೇಳ್ತೀವಿ. ಹಾಗಿದ್ರೆ at the sharp edge the function is continuous but not differentiable. ನಾವು ಎಲ್ಲಿ ಶಾರ್ಪ್ ಎಡ್ಜ್ ಬರುತ್ತೆ ಅಲ್ಲಿ ಮೋರ್ ದ್ಯಾನ್ ಒನ್ ಟ್ಯಾಂಜೆಂಟನ್ನು ನಾವು ಡ್ರಾ ಮಾಡ್ಬೋದು. ಆ ಪಾಯಿಂಟಲ್ಲಿ ಕಂಟಿನ್ಯೂಸ್ ಇರ್ಬೋದು ಬಟ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್. ದೇರ್ಫೋರ್ ಈ ರಿಸಲ್ಟ್ಸ್ ನಮಗೆ ಗೊತ್ತಿದೆ ಅಂತ ಹೇಳಿದರೆ ನಾವು ಡೈರೆಕ್ಟಾಗಿ ಹೇಳ್ಬೋದು ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಸಿಯೇಬಲ್ ಆಟ್ ಎಕ್ಸ್ ಈಕ್ವಲ್ ಟು 1. ದ ಫಸ್ಟ್ ಆಪ್ಷನ್ ನೋಡ್ತೀವಿ, ಆಟ್ ಎಕ್ಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಸ್ ಇದೆ, ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಅಂತಾರೆ. ಇಟ್ ಈಸ್ ಎ ಸ್ಮೂತ್ ಪಾಲಿನೋಮಿಯಲ್ ಕರ್ವು, ದೇರ್ಫೋರ್ ದಿಸ್ ಕಂಟಿನ್ಯೂಸ್ ಹೌದು ಆ್ಯಂಡ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಅನ್ನೋದು ರಾಂಗ್ ಆಗುತ್ತೆ. ದೇರ್ಫೋರ್ ದ ಫಸ್ಟ್ ಆಪ್ಷನ್ಸ್ ಅಲ್ಲ. ಡಿಸ್ಕಂಟಿನ್ಯೂಟಿ ಹಾಗೆ ನಾವು ನೋಡಿದಾಗ ಇಟ್ ಈಸ್ ಎ ಕಂಟಿನ್ಯೂಸ್ಸು, ದೇರ್ಫೋರ್ ದ ಸೆಕೆಂಡ್ ಆಪ್ಷನ್ ಈಸ್ ಆಲ್ಸೋ ರಾಂಗು. ಕಂಟಿನ್ಯೂಸ್ ಬಟ್ ನಾಟ್ ಡಿಫ್ರೆನ್ಸಿಯೇಬಲ್ ಆಟ್ ಎಕ್ಸ್ ಈಕ್ವಲ್ ಟು 2. ಇಲ್ಲಿ ಬಂದಾಗ ಆಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಯು ಗೆಟ್ ದಿ ಶಾರ್ಪ್ ಎಡ್ಜು. ಇಲ್ಲೊಂದು ಎಡ್ಜ್ ಕಾಣಿಸುತ್ತೆ ನಮಗೆ, ಹಾಗಾಗಿ ಆಟ್ ದ್ಯಾಟ್ ಪಾಯಿಂಟಲ್ಲಿ ನಾವು ಮೋರ್ ದ್ಯಾನ್ ಒನ್ ಟ್ಯಾಂಜೆಂಟನ್ನು ಎಳಿಬೋದು. ಇಲ್ಲಿ ನಾವು ಟ್ಯಾಂಜೆಂಟನ್ನು ಎಳೆದ್ರೆ ಯು ಡ್ರಾ ದಿ ಮೋರ್ ದ್ಯಾನ್ ಒನ್ ಟ್ಯಾಂಜೆಂಟು. ದೇರ್ಫೋರ್ ಆಟ್ ದ್ಯಾಟ್ ಪಾಯಿಂಟು ಇಟ್ ಈಸ್ continuous but not differentiable. Therefore the third option is true. Continuous and differentiable at x equal to 2, it is not differentiable andre fourth options alla. Therefore third option is the right options, the continuous but not differentiable at x is equal to 2. The next second question, which one of the following is not true always? The options are f is continuous at x equal to a, then it is differentiable at x equal to a. And second option, f is not continuous at x equal to a, then it is not differentiable at x equal to a. The third option, if f and g are two functions, continuous functions at x equal to a, then f plus g is continuous at x equal to a. And fourth options, f is differentiable at x equal to a, then f is continuous at x equal to a. ಕೊಟ್ಟಂಥ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಲ್ಲ. ಇಟ್ ಈಸ್ ನಾಟ್ ಟ್ರೂ ಆಲ್ವೇಸ್ ಅಂತ ಕೇಳಿದ್ದಾರೆ. ಸಮ್ ಕೇಸ್ ಟ್ರೂ ಆಗಿರ್ಬೋದು, ಜನರಲಿ ಇಟ್ ಈಸ್ ನಾಟ್ ಟ್ರೂ. The first options, it is continuous at x equal to a, then it is differentiable at x equal to a. ನಾವು ಫಸ್ಟ್ ಕೇಸೇ ನೋಡಿದ್ದೀವಿ, ಕಂಟಿನ್ಯೂಸ್ ಫಂಕ್ಷನ್ ಇರ್ಬೋದು ಶಾರ್ಪ್ ಎಡ್ಜಲ್ಲಿ, ಬಟ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ಲು. ದೇರ್ಫೋರ್ ದ ಜನರಲ್ ಆಗಿ ದ ಫಸ್ಟ್ ಆಪ್ಷನ್ ಈಸ್ ನಾಟ್ ಟ್ರೂ. ನಮಗೆ ಗೊತ್ತಿರಬೇಕಾದದ್ದೇನೋ, ದ ಗಿವನ್ ಫಂಕ್ಷನ್ ಈಸ್ ಡಿಫ್ರೆನ್ಸಿಯೇಬಲ್ ಮೀನ್ಸ್ ಇಟ್ ಈಸ್ ಆಲ್ವೇಸ್ ಕಂಟಿನ್ಯೂಸ್. ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ಸ್ ನೀಡ್ ನಾಟ್ ಬಿ ಡಿಫ್ರೆನ್ಸಿಯೇಬಲ್ಲು. ಹಾಗೆ ನಾಟ್ ಕಂಟಿನ್ಯೂಸ್ ಮೀನ್ಸ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ಲು. ಹಾಗೆ ನಾಟ್ ಡಿಫ್ರೆನ್ಸಿಯೇಬಲ್ ನೀಡ್ ನಾಟ್ ಬಿ ಇಂಪ್ಲೈಸ್, ಇಟ್ ಈಸ್ ನಾಟ್ ಡಸ್ ನಾಟ್ ಇಂಪ್ಲೈಸ್ ನಾಟ್ ಕಂಟಿನ್ಯೂಸು. ಕಂಟಿನ್ಯೂಸ್ ಇರ್ಬೋದು, ಡಿಫ್ರೆನ್ಸಿಯೇಬಲ್ ಇಲ್ಲದೆ ಇರ್ಬೋದು. ಈ ನಾಲ್ಕು ರಿಸಲ್ಟ್ಸ್ ನಮಗೆ ಗೊತ್ತಿರಬೇಕು. ಹಾಗಾಗಿ ದ ಫಸ್ಟ್ ಒನ್ ಈಸ್ ಕಂಟಿನ್ಯೂಸ್ ಇದೆ ಅಂತ ಹೇಳ್ತಾರೆ, ದೆನ್ ಇಟ್ ಈಸ್ ಎ ಡಿಫ್ರೆನ್ಸಿಯೇಬಲ್ಲು. ಎವ್ರಿ ಕಂಟಿನ್ಯೂಸ್ ಫಂಕ್ಷನ್ಸ್ ನೀಡ್ ನಾಟ್ ಬಿ ಡಿಫ್ರೆನ್ಸಿಯೇಬಲ್ಲು. ದೇರ್ಫೋರ್ ದ ಫಸ್ಟ್ ಆಪ್ಷನ್ ಈಸ್ ನಾಟ್ ಟ್ರೂ. f is not continuous at x equal to a, then it is not differentiable at x equal to a. Therefore the second option is true. ಇದು ಕಂಟಿನ್ಯೂಸ್ ಅಲ್ಲ ಅಂದರೆ ನಾಟ್ ಕಂಟಿನ್ಯೂಸ್ ಮೀನ್ಸ್ ನಾಟ್ ಡಿಫ್ರೆನ್ಸಿಯೇಬಲ್. ದೇರ್ಫೋರ್ ದ ಸೆಕೆಂಡ್ ಆಪ್ಷನ್ಸ್ ಟ್ರೂ ಅಂತ ನಾವು ಡೈರೆಕ್ಟಾಗಿ ಹೇಳ್ಬೋದು. ಬಟ್ ಗೊತ್ತಿರಲಿ, ಎಫ್ ಮತ್ತು ಜಿ ಅನ್ನೋದು ಕಂಟಿನ್ಯೂಸ್ ಫಂಕ್ಷನ್ ಆದರೆ ಸಮ್ ಆಫ್ ದ ಟೂ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್. ಥರ್ಡ್ ಒನ್ ಈಸ್ ಆಲ್ವೇಸ್ ಟ್ರೂ. ಎಫ್ ಈಸ್ ಡಿಫ್ರೆನ್ಸಿಯೇಬಲ್ ಆಟ್ ಎಕ್ಸ್ ಈಕ್ವಲ್ ಟು ಎ, ದೆನ್ ಇಟ್ ಈಸ್ ಕಂಟಿನ್ಯೂಸ್ ಆಟ್ x equal to a. ಗೊತ್ತಿದೆ ನಮಗೆ every differentiable function is continuous. Therefore fourth one is also true. Therefore the correct option
f is not continuous at x equal to a means f is not differentiable at x equal to a. The second option is the right option. The third question. If f of x is equal to 2a minus x when x is less than or equal to a, and its value is equal to 3x minus 2a when x is greater than a, then f of x is. The options are, the first one is discontinuous at x equal to a. Second options, continuous and differentiable at x equal to a. Third options, differentiable of the given functions f at x is greater than a is minus 1. The derivative of f at x is greater than a is minus 1. The fourth option, the derivative of the given function f at x is greater than a is 3. Verify the given function f is continuous or discontinuous at x equal to a. Suppose it is continuous, then it is differentiable at x equal to a. Or find the x is greater than a means the right hand derivative of the given functions at the point x equal to a is minus 1, and right hand derivative of the given functions at the point x equal to a is plus 3. Here just verify. The given functions f of x is less than or equal to a is 2x minus 2a minus x. So greater than a is a. It means f of a is equal to a, right? And left hand limits as x tends to a means the 2a minus x, put x polynomial function ನಾವು ಡೈರೆಕ್ಟ್ ಆಗಿ ಹೇಳ್ಬೋದು x equal to a ಹಾಕಿದ್ರೆ 2a minus a ಅಂದ್ರೆ a, and right hand limit of the given functions at the point x equal to a, given that 3x minus 2a when x is greater than a ಇಲ್ಲಿ ಕೊಟ್ಟಿದ್ದಾರೆ at x equal to a ಇದೆರಡು polynomial function, just put the value of x equal to a, 3a minus a ಅಂದ್ರೆ a, left hand limit is equal to right hand a, and value of the function is also a. Therefore the given function is continuous at the point x equal to a. ಇದು ಕಂಟಿನ್ಯೂಸ್ ಫಂಕ್ಷನ್ ಇದೆ, ನೋಡಿದಾಗಲೇ ಗೊತ್ತಾಗುತ್ತೆ ನಮಗೆ, ಇವೆಲ್ಲ ನಾವು ಬರಿಬೇಕಾಗಿಲ್ಲ. x is less than a, ಇದ್ರ ವ್ಯಾಲ್ಯೂಸ್ ಏನು ಬರುತ್ತೆ ನೋಡಿದರೆ ಆಯಿತು. 2a ಮೈನಸ್ a ಹಾಕ್ತೀವಿ, a ಬರುತ್ತೆ. ಡೈರೆಕ್ಟ್ ಇಷ್ಟನ್ನೇ ನಾವು ಬರೆದ್ರೆ ಸಾಕಾಗತ್ತೆ. ಹಾಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್ 3a ಮೈನಸ್ a ಅಂತ ಹೇಳಿದರೆ ಏನೇ. ಹಾಗೆ ನಾವು ಏನು ನೋಡೋದು, x ಈಕ್ವಲ್ ಟು a ಹಾಕಿದ್ರು ಇದು ಏನೇ ಬರುತ್ತೆ. ಮೂರು ಈಕ್ವಲ್ ಇದೆ ಅಂದರೆ ಕಂಟಿನ್ಯೂಸ್ ಆಟ್ x ಈಕ್ವಲ್ ಟು a ಆಯಿತು. ದ್ಯಾರ್ ಫಾರ್ ದ ಫಸ್ಟ್ ಆಪ್ಷನ್ಸ್ ಅಲ್ಲ, ಡಿಸ್ಕಂಟಿನ್ಯೂಸ್ ಆಟ್ x ಈಕ್ವಲ್ ಟು a ಅಂತ. ಹಾಗಿದ್ರೆ ಏನಾಯಿತು, ಇಟ್ ಈಸ್ ಕಂಟಿನ್ಯೂಸ್ ಆಟ್ x ಈಕ್ವಲ್ ಟು a. ನೆಕ್ಸ್ಟ್ ಇದನ್ನು ಡಿಫ್ರೆನ್ಸಿಯೇಟ್ ಆಟ್ x ಈಕ್ವಲ್ ಟು a ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಮತ್ತು ರೈಟ್ ಹ್ಯಾಂಡ್ ಡೆರಿವೇಟಿವನ್ನು ನಾವು ಕಂಡುಹಿಡಿಬೇಕು. ಯಾಕೆಂದರೆ ಫಂಕ್ಷನ್ಸ್ ಡಿಫ್ರೆಂಟ್ ಇದೆ, ಎಕ್ಸ್ ಈಸ್ ಲೆಸ್ ದ್ಯಾನ್ ಎಗೆ ಹಾಗೆ ಗ್ರೇಟರ್ ದ್ಯಾನ್ ಎಗೆ. ಇಲ್ಲಿ ನಾವು ಡೈರೆಕ್ಟಾಗಿ ಹೇಳ್ಬೋದು, ಡಿಫ್ರೆನ್ಸಿಯೇಟ್ ದ ಗಿವನ್ ಫಂಕ್ಷನ್ಸ್ 2a ಮೈನಸ್ ಎಕ್ಸು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು, ಆಮೇಲೆ ಪುಟ್ ಎಕ್ಸ್ ಈಕ್ವಲ್ ಟು ಎ ಹಾಕಿದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಬರುತ್ತೆ. ಹಾಗೆ ಡೆರಿವೇಟಿವ್ ಆಫ್ 3x ಮೈನಸ್ 2a ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದು, ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು ಎ ಮಾಡಿದರೆ ರೈಟ್ ಹ್ಯಾಂಡ್ ಡೆರಿವೇಟಿವ್ಸ್ ಬರುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ರೈಟ್ ಹ್ಯಾಂಡ್ ಡೆರಿವೇಟಿವ್. ಫಸ್ಟ್ ವೆರಿಫೈ ದ ರೈಟ್ ಹ್ಯಾಂಡ್ ಡೆರಿವೇಟಿವ್. ರೈಟ್ ಹ್ಯಾಂಡ್ ಡೆರಿವೇಟಿವ್ ನೋಡಿದಾಗ 3x ಮೈನಸ್ 2a ಮಾಡಿದರೆ ಡೆರಿವೇಟಿವ್ ಆಫ್ 3x ಅಂದರೆ 3, 2a ಅನ್ನೋದು ಕಾನ್ಸ್ಟೆಂಟು 3 ಆಗಿರುತ್ತೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಮೈನಸ್ 1 ಇದೆ, ನಮಗೆ 3 ಅನ್ನೋದು ಕರೆಕ್ಟು. ಹಾಗಾಗಿ ಫೋರ್ತ್ ಆಪ್ಷನ್ ಈಸ್ ರೈಟ್ ಆಪ್ಷನ್ನು, ಬಟ್ ನಾವು ವೆರಿಫೈ ಮಾಡಬೇಕಿಲ್ಲ. ಹಾಗೆ ರೈಟ್ ಹ್ಯಾಂಡ್ ಡೆರಿವೇಟಿವ್ಸ್ 3, ಇಟ್ ಈಸ್ ರೈಟ್ ಆಪ್ಷನ್ನು, ಬಟ್ ವೆರಿಫೈ ದ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ನು 3ನೇ ಆದರೆ ದ ಫಂಕ್ಷನ್ ಈಸ್ ಡಿಫ್ರೆನ್ಸೇಬಲ್ ಆಟ್ ಎಕ್ಸ್ ಈಕ್ವಲ್ ಟು ಎ ಅಂತ ಬರೀಬೇಕು. ಹಾಗಾಗಿ ನಾವು ಲೆಫ್ಟ್ ಹ್ಯಾಂಡ್ ಡೆರಿವೇಟಿವನ್ನು ಟೆಸ್ಟ್ ಮಾಡಬೇಕಾಗತ್ತೆ. ನಾವು ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಷ್ಟೇ ನೋಡಿದರೆ ಆಪ್ಷನ್ಸ್ ರೈಟ್ ಅಂತ ಬರ್ಬೋದು, ಬಟ್ ದ ಕರೆಕ್ಟ್ ಆಪ್ಷನ್ಸನ್ನು ನಾವು ವೆರಿಫೈ ಮಾಡುವಾಗ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ನೋಡಬೇಕು. ಬಟ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಏನಿದೆ, 2a ಡಿಫ್ರೆನ್ಸಿಯೇಷನ್ಸ್ 0, ಮೈನಸ್ ಎಕ್ಸಿನ ಡೆರಿವೇಟಿವ್ ಈಸ್ ಮೈನಸ್ 1. ಹಾಗಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ನಾಟ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಡೆರಿವೇಟಿವ್. ದ್ಯಾರ್ ಫಾರ್ ದ ಫಂಕ್ಷನ್ ಈಸ್ ನಾಟ್ ಡಿಫ್ರೆನ್ಸೇಬಲ್ ಆಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಎ ಆಗುತ್ತೆ. ಹಾಗಾಗಿ ಸೆಕೆಂಡ್ ಆಪ್ಷನ್ ಈಸ್ ನಾಟ್ ಟ್ರೂ, ಆ್ಯಂಡ್ ರೈಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ ಮೈನಸ್ 1 ಅನ್ನೋದು ನಾಟ್ ಟ್ರೂ. ದ್ಯಾರ್ ಫಾರ್ ದ ಕರೆಕ್ಟ್ ಆಪ್ಷನ್ ಅನ್ನೋದು ಆಪ್ಷನ್ 4th, ದಟ್ ಈಸ್
the derivative of the functions f of x at x is greater than a is 3 ಅಂದರೆ right hand derivative of the given function is equal to 3 ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್ಸು. The next, therefore the option is fourth option. Next, fourth example. If f of x is an odd function, then f dash x is, the first one is odd, second one is even function, third options may be even or may be odd, fourth options nothing can be said. It means f of x is odd function ಅಂತ ಹೇಳಿದಾಗ ಗೊತ್ತಿದೆ ನಮಗೆ ಡೆಫಿನಿಷನ್ ಆಫ್ ಆಡ್ ಫಂಕ್ಷನ್ಸ್ ಗೊತ್ತಿರಬೇಕು. f of minus x equal to minus f of x ಆದರೆ ಆಡ್ ಫಂಕ್ಷನ್ನು. ಅದೇ f of minus x equal to plus f of x ಬಂದರೆ x is replaced by minus x, ದ ಫಂಕ್ಷನಲ್ಲಿ ಯಾವುದೇ ಚೇಂಜಸ್ ಆಗಲ್ಲ ಅಂದರೆ ಇದನ್ನು ಈವನ್ ಫಂಕ್ಷನ್ ಅಂತ ಕರಿತೀವಿ. ಅದೇ f of minus x equal to minus f of x ಅದೇ ಫಂಕ್ಷನ್ಸ್ ಬರಬೇಕು ವಿತ್ ಅಪೋಸಿಟ್ ಸೈನು, ದೆನ್ ದ ಫಂಕ್ಷನ್ ಈಸ್ ಸೆಡ್ ಟು ಬಿ ಆಡ್ ಫಂಕ್ಷನ್ ಅಂತ ಕರಿತೀವಿ. Here also the derivative of the functions, derivative of f of x is, the given function is odd function, f of minus x equal to minus f of x. ಇಲ್ಲಿ ನಾವು ಡಿಫ್ರೆನ್ಸಿಯೇಟ್ ಮಾಡಿದರೆ f of minus x ಇನ್ ಡೆರಿವಿಟಿವ್ f dash of minus x ಇಂಟು ಡೆರಿವಿಟಿವ್ ಆಫ್ ಮೈನಸ್ x ಅಂದರೆ ಮೈನಸ್ ಆಗುತ್ತೆ, ಮೈನಸ್ ಹಾಗೆ ಇರುತ್ತೆ. f of x ಇನ್ ಡೆರಿವಿಟಿವ್ f dash x, ಪ್ರತಿಯೊಂದು ಸೈಡು ಮೈನಸ್ ಒನ್ನಿಂದ ಮಲ್ಟಿಪ್ಲೈ ಮಾಡಿದರೆ ಎಫ್ ಡ್ಯಾಶ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ ಟು ಎಫ್ ಡ್ಯಾಶ್ ಎಕ್ಸ್ ಆಗಿರುತ್ತೆ. ಇಟ್ ಮೀನ್ಸ್ ಎಫ್ ಆಫ್ ಮೈನಸ್ ಎಕ್ಸ್ ಈಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಬಂತಂತ ಹೇಳಿದ್ರೆ ಈವನ್ ಫಂಕ್ಷನ್ ಅಂತ ಹೇಳ್ತೀವಿ. ಇಲ್ಲಿ ಡೆರಿವಿಟಿವ್ ಆಫ್ ದ ಫಂಕ್ಷನ್ಸ್ ಎಫ್ ಡ್ಯಾಶ್ ಆಫ್ ಮೈನಸ್ ಎಕ್ಸ್ ಇಕ್ವಲ್ ಟು ಎಫ್ ಡ್ಯಾಶ್ ಎಕ್ಸೇ ಬಂದಿದೆ, ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ ಈವನ್ ಫಂಕ್ಷನ್ ಆಗಿರುತ್ತೆ. ದೇರ್ ಫಾರ್ ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ 2 is the right option. Option 2 is correct. Next, fifth question. The functions f of x is equal to modulus of x minus 2 plus x is. The options are, it is continuous at x equal to 2, thus, but not at x equal to 0. Continuous at x equal to 2, but not continuous at x equal to 0. The second options, differentiable at x equal to 2 and x equal to 0. The third options, differentiable at x equal to 2 but not at x equal to 0. And fourth options, continuous but not differentiable at the point x is equal to 2. Is clear? ನಾಲ್ಕು ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. The given functions f of x is equal to modulus of x minus 2 plus x. ನಮಗೆ ಒಂದು ರಿಸಲ್ಟ್ಸ್ ಗೊತ್ತಿರಬೇಕು, ಮಾಡ್ಯುಲಸ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಫಂಕ್ಷನ್ನು. ಹಾಗೆ y is equal to x ಅಂತ ತಗೊಂಡ್ರೆ ಇಟ್ ಈಸ್ ಎ ಪಾಲಿನೋಮಿಯಲ್ ಫಂಕ್ಷನ್ ಈಸ್ ಆಲ್ಸೋ ಕಂಟಿನ್ಯೂಸ್. ದ ಸಮ್ ಆಫ್ ಟೂ ಕಂಟಿನ್ಯೂಸ್ ಫಂಕ್ಷನ್ ಈಸ್ ಆಲ್ವೇಸ್ ಕಂಟಿನ್ಯೂಸ್ ಫಾರ್ ಆಲ್ ರಿಯಲ್ ನಂಬರ್ಸ್. ಕಾಮನ್ ಡೊಮೇನು, ದ ಡೊಮೇನ್ ಆಫ್ ದ ಫಸ್ಟ್ ಫಂಕ್ಷನ್ ಈಸ್ ರಿಯಲ್ ನಂಬರು, ದ ಡೊಮೇನ್ ಆಫ್ ದ ಸೆಕೆಂಡ್ ಫಂಕ್ಷನ್ ಈಸ್ ಆಲ್ಸೋ ರಿಯಲ್ಲು, ಕಾಮನ್ ಡೊಮೇನ್ ಈಸ್ ರಿಯಲ್ ನಂಬರು. ಹೋಲ್ ರಿಯಲ್ ನಂಬರಲ್ಲಿ ಮಾಡ್ಯುಲಸ್ ಫಂಕ್ಷನ್ ಕಂಟಿನ್ಯೂಸ್ ಇದೆ. x, y is equal to x identity function no continuous, so therefore the function is continuous for all real numbers, so therefore it is continuous at x is equal to 2 and x is equal to 0. But ಇಲ್ಲಿ ಫಸ್ಟ್ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಆಟ್ ಎಕ್ಸ್ ಈಕ್ವಲ್ ಟು 2 ಬಟ್ ನಾಟ್ ಆಟ್ ಎಕ್ಸ್ ಈಕ್ವಲ್ ಟು 0 ಅಂತ. therefore the first option is not true. It is clear? f of x is continuous for all real values. The sum of two continuous function is continuous ಆಗಿರುತ್ತೆ. therefore ಇದು ಟೋಟಲ್ ಆಗಿ ಕಂಟಿನ್ಯೂಸ್, so ಇಲ್ಲಿ ನಾಟ್ x equal to 0, therefore the first option is not true. ಇದು ಕಂಟಿನ್ಯೂಸ್ ಇದೆ, ಜೀರೋದಲ್ಲೂ ಕಂಟಿನ್ಯೂಸ್ ಬರುತ್ತೆ, therefore the first option not true ಆಗುತ್ತೆ. ನೆಕ್ಸ್ಟ್ ಗೊತ್ತಿರಲಿ, ದ ಫಂಕ್ಷನ್ಸ್ ಎಫ್ ಆಫ್ ಎಕ್ಸ್ ಅನ್ನೋದು ಈಸ್ ಡಿಫ್ರೆನ್ಸಿಯೇಬಲ್ ಫಂಕ್ಷನ್ನು. The polynomial function is always differentiable, but you know that the modulus function mod of x minus 2 is a continuous, so but it is not differentiable at x equal to 2. ಅಂದರೆ ಈ ಮಾಡ್ಯುಲಸ್ ಫಂಕ್ಷನನ್ನು ನಾವು ಡ್ರಾ ಮಾಡಿದಾಗ ದ ಗ್ರಾಫ್ ಹೇಗೆ ಬರುತ್ತೆ, ಇದು ಎಕ್ಸ್ ಎಕ್ಸಸ್ ಆಗಿದ್ದರೆ ಗ್ರಾಫ್ ಅಪ್ ಟು ಎಕ್ಸ್ ಈಸ್ ಈಕ್ವಲ್ ಟು 2 ಡಿಕ್ರೀಸ್ ಆಗ್ತಾ ಬಂದರೆ ಎಕ್ಸ್ ಈಕ್ವಲ್ ಟು 2 ಇಂದ ಇನ್ಕ್ರೀಸ್ ಆಗುತ್ತೆ, ಇಲ್ಲಿ ಶಾರ್ಪ್ ಎಡ್ಜ್ ಸಿಗುತ್ತೆ. ಆಟ್ ದಿಸ್ ಪಾಯಿಂಟ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯೇಬಲ್ ಆಟ್ ದ ಪಾಯಿಂಟ್ ಎಕ್ಸ್ ಈಸ್ ಈಕ್ವಲ್ ಟು 2ದಲ್ಲಿ. therefore ಏನು ಹೇಳ್ತೀವಿ, ಈ ಫಂಕ್ಷನ್
ಕಂಟಿನ್ಯೂಸ್ ಆಗಿರುತ್ತೆ ಮಾಡ್ಯುಲಸ್ ಫಂಕ್ಷನ್ನು, ಬಟ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್ ಆಗಿರುತ್ತೆ. ಇಟ್ ಈಸ್ ಡಿಫ್ರೆನ್ಸಿಯಬಲ್ ಆಟ್ ಎಕ್ಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಈಸ್ ಈಕ್ವಲ್ ಟು 0. ಇದು ನಾಟ್ ಟ್ರೂ ಆಗಿರುತ್ತೆ. ಯಾಕೆ ಅಂದರೆ ಇಟ್ ಈಸ್ differentiable at x equal to 0 but it is not differentiable at x is equal to 2. Therefore second option is not true. Third options ಏನು ಕೊಟ್ಟಿದ್ದಾರೆ, differentiable at x equal to 2 but not at x equal to 0. The third option is also not true. ಯಾಕೆ ಅಂದರೆ it is not differentiable at the point x is equal to 2. Continuous but not differentiable at x equal to 2. Yes, ಇದು ಕಂಟಿನ್ಯೂಸ್ ಫಂಕ್ಷನ್ನು ಬಟ್ ನಾಟ್ ಡಿಫ್ರೆನ್ಸಿಯಬಲ್ ಆಟ್ ಎಕ್ಸ್ ಈಸ್ ಈಕ್ವಲ್ ಟು 2 ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್ನು. ದೇರ್ಫೋರ್ ದ ಫೋರ್ತ್ ಆಪ್ಷನ್ ಈಸ್ ದಿ ರೈಟ್ ಆಪ್ಷನ್ಸ್. ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಮಾಡ್ಯುಲಸ್ ಫಂಕ್ಷನ್ ಇದ್ದಾಗ ಎಲ್ಲಿ ಅದು ಎಕ್ಸ್ ಎಕ್ಸನ್ನು ಇಂಟರ್ಸೆಕ್ಟ್ ಆಗುತ್ತೆ, ಯು ಗೆಟ್ ದ ಶಾರ್ಪ್ ಎಡ್ಜು. ಇಟ್ ಈಸ್ ನಾಟ್ ಡಿಫ್ರೆನ್ಸಿಯಬಲ್ ಆಟ್ ದ್ಯಾಟ್ ಪಾಯಿಂಟ್. ದ ಸಿಕ್ಸ್ತ್ ಕ್ವಶನ್, if the greatest integer functions, this notations box x ಅಂದಾಗ f of x is x minus box x minus cos x ಅಂತ ಇದೆ, then derivative of f of x at the point x is equal to pi by 2 ಹಾಕಿದಾಗ ಏನು ಬರುತ್ತೆ ಅಂತ. It is clear? The options are 0, no? Second option is 2, third options does not exist, the fourth options 1 ಅಂತ ಇದೆ. ನಮಗೆ ಗೊತ್ತಿದೆ at x is equal to pi by 2 ಅಂತ ಹೇಳಿದಾಗ pi by 2 is a not an integral value, it is a fractions values. Pi by 2 is fraction, no? And greatest integer of pi by 2, it is greater than or is equal to 1, no? And less than or is equal to 2 ಗೊತ್ತಿದೆ. greatest integer of pi by 2 ಅಂತ ಹೇಳಿದರೆ x equal to pi by 2 ಹಾಕಿದಾಗ the greatest integer of pi by 2 ಅನ್ನೋದು 1 ಆಗಿರುತ್ತೆ. ಹಾಗಿದ್ರೆ ಫಂಕ್ಷನ್ ಏನಾಯಿತು, at the point x equal to 2 ಅಂತ ತಗೊಂಡಾಗ pi by 2 ಅಂತ ತಗೊಂಡಾಗ x ಮೈನಸ್ 1 ಮೈನಸ್ ಕಾಸ್ ಎಕ್ಸ್ ಆಯಿತು. ಇದರ ಡಿಫ್ರೆನ್ಸಿಯೇಟ್ ಮಾಡಿದರೆ ಡೆರಿವಿಟಿವ್ ಆಫ್ ಎಕ್ಸ್ ಈಸ್ 1, ಡೆರಿವಿಟಿವ್ ಆಫ್ ಮೈನಸ್ ಇಂಟು ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸು, ಮೈನಸ್ ಮೈನಸ್ ಪ್ಲಸ್ ಸೈನ್ ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಆಟ್ ದ ಪಾಯಿಂಟ್ ಎಕ್ಸ್ ಈಕ್ವಲ್ ಟು ಪೈ ಬೈ 2 ಹಾಕಿದರೆ ಸೈನ್ ಪೈ ಬೈ 2 ಅಂದರೆ 1 ಪ್ಲಸ್ 1 ಈಸ್ ಈಕ್ವಲ್ ಟು 2 ಆಗಿರುತ್ತೆ. ದೇರ್ಫೋರ್ ದ ಸೆಕೆಂಡ್ ಆಪ್ಷನ್ ಅನ್ನೋದು ರೈಟ್ ಆದಂಥ ಆಪ್ಷನ್ಸ್. The next seventh question, the differential coefficient of f of sin x with respect to x, where f of x equal to log x ಅಂತ ಕೊಟ್ಟಿದ್ದಾರೆ. f of x ಅಂದರೆ log x. ಹಾಗಿದ್ರೆ what is the derivative of f of sin x ಅಂತ ಕೇಳಿದಾಗ the options are tan x, second option is cot x, third option is cosecant x, and fourth option is 1 divided by x. It is clear? The given functions f of x ಅಂತ ಹೇಳಿದರೆ log x. what is f of sin x ಅಂತ ಹೇಳಿದಾಗ log of sin x ಆಯಿತು. ನೆಕ್ಸ್ಟ್ ಡೆರಿವಿಟಿವ್ ಆಫ್ f of sin x with respect to x ಅನ್ನು ನಾವು ಮಾಡಿದಾಗ here you know that f dash of sin x in a derivative, f dash of sin x, next sin x in a derivative, ಇದು ಕಾಂಪೊಸಿಷನ್ಸ್ ಫಂಕ್ಷನ್ನು is cos x. ಹಾಗೆ ಲಾಗ್ ಆಫ್ ಸೈನ್ ಎಕ್ಸ್ ಇನ್ ಅ ಡೆರಿವಿಟಿವ್, ಲಾಗ್ ಅಂದಾಗ 1 ಡಿವೈಡೆಡ್ ಬೈ ಸೈನ್ ಎಕ್ಸು, ಸೈನ್ ಎಕ್ಸ್ ಇನ್ ಅ ಡೆರಿವಿಟಿವ್ ಈಸ್ ಕಾಸ್ ಎಕ್ಸ್ ಬಿಕಾಸ್ ಇಟ್ ಈಸ್ ಎ ಕಾಂಪೊಸಿಷನ್ಸ್ ಫಂಕ್ಷನ್ನು. ಹಾಗಿದ್ರೆ ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಸೈನ್ ಎಕ್ಸ್ ಅಂತ ಹೇಳಿದರೆ ನಾವು ಕಾಸ್ ಎಕ್ಸ್ ಕ್ಯಾನ್ಸಲ್ ಆಗಿ 1 ಬೈ ಸೈನ್ ಎಕ್ಸ್ ಅಂದರೆ ಕೊಸೆಕೆಂಟ್ ಎಕ್ಸ್ ಬರುತ್ತೆ. ದೇರ್ಫೋರ್ ದ ಕರೆಕ್ಟ್ ಆಪ್ಷನ್ಸ್, ವೆರಿ ಸಿಂಪಲ್ ರಿಸಲ್ಟ್ಸು, ಇಟ್ ಈಸ್ ಕೊಸೆಕೆಂಟ್ ಎಕ್ಸ್. ದಟ್ ಈಸ್ ದ ಥರ್ಡ್ ಆಪ್ಷನ್ ಈಸ್ ದಿ ರೈಟ್ ಆಪ್ಷನ್. Right? The next 8th question, the given functions f is real domain is set of real number and range is also real numbers. Given that f of x is equal to -1 when x is less than -1 ಇದ್ದಾಗ and its value is equal to x if x greater than -1 and less than +1 and its value is equal to 1 x is greater than 1 ಇದ್ದಾಗ, then it is differentiable every point x belongs to the set of real number. Second options, not differentiable at x is any x belongs to the set of real number and differentiable at all x belongs to the real number except x equal to 1.
Third options, differentiable at all real values except x equal to 1 and x equal to minus 1. It is differentiable every real number. It is not differentiable any real values, and differentiable all real numbers except 1, or it is differentiable all real number except 1 and minus 1. No. Here differentiable every real numbers ಅನ್ನು ನಾವು ನೋಡಬೇಕಾದ್ರೆ ಇದರ ಡೆರಿವೇಟಿವ್ಸ್ ನೋಡ್ತೀವಿ. In minus 1 x less than minus 1 means minus infinity ಇಂದ minus 1. Minus 1 to 1 means open interval minus 1 to plus 1. And 1 to x is greater than 1 means 1 to infinity. ಇಲ್ಲಿ minus 1 x ಮತ್ತು 1 ಕಾನ್ಸ್ಟೆಂಟ್ ಫಂಕ್ಷನ್ ಯಾವಾಗಲೂ ಡಿಫ್ರೆನ್ಸಿಬಲ್ ಆಗುತ್ತೆ. x ಇಟ್ ಈಸ್ ಆಲ್ಸೋ ಡಿಫ್ರೆನ್ಸಿಬಲ್. ನಾವು ವೆರಿಫೈ ಮಾಡಬೇಕಾಗಿದ್ದು ಓನ್ಲಿ ಟರ್ನಿಂಗ್ ಪಾಯಿಂಟ್ ಅನ್ನೋದು -1 ಮತ್ತು +1 ಕರ್ವ್ ತನ್ನ ಡೈರೆಕ್ಷನ್ಸ್ ಚೇಂಜ್ ಮಾಡುತ್ತೆ. ಈ ಪಾಯಿಂಟಲ್ಲಿ ಇದು ಕಂಟಿನ್ಯೂಸ್ ಆ್ಯಂಡ್ ಡಿಫ್ರೆನ್ಸಿಬಲ್ ಅಂತ ನಾವು ವೆರಿಫೈ ಮಾಡಬೇಕು. ಹಾಗಿದ್ರೆ ಫಸ್ಟ್ ಆಟ್ ದ ಪಾಯಿಂಟ್ x ಈಕ್ವಲ್ ಟು -1 ಅಂತ ತೊಗೊಂಡ್ರೆ ಕಾನ್ಸ್ಟೆಂಟು ಪಾಲಿನೋಮಿಯಲ್ ಫಂಕ್ಷನ್ನು ಇದೆಲ್ಲ ಡಿಫ್ರೆನ್ಸಿಬಲ್ ಆಗಿರುತ್ತೆ. therefore the whole value is differentiable. In left hand derivative of -1 ಅನ್ನು ನೋಡಿದಾಗ what is derivative of -1 ಅಂದರೆ 0. ರೈಟ್ ಹ್ಯಾಂಡ್ ಡೆರಿವೇಟಿವ್ ನೋಡಿದರೆ 1 ಬರುತ್ತೆ. ಅಂದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ at the point x equal to -1 is 0 and right hand derivative at the point x is -1 is 1. ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ is not equal, therefore it is not differentiable at x equal to -1. ಹಾಗಾಗಿ ನಾವು ನೆಕ್ಸ್ಟ್ ನೋಡಬೇಕಾಗಿಲ್ಲ ಡಿಫ್ರೆನ್ಸಿಬಲ್ ಇಟ್ ಈಸ್ ನಾಟ್ ಡಿಫ್ರೆನ್ಸಿಬಲ್ at the point x equal to -1 ಅಂತ ಹೇಳಿದರೆ ಎವ್ರಿ ಪಾಯಿಂಟ್ x ಇಟ್ ಈಸ್ ಡಿಫ್ರೆನ್ಸಿಬಲ್ ಅನ್ನೋದು ರಾಂಗು, ನಾಟ್ ಡಿಫ್ರೆನ್ಸಿಬಲ್ ಅನ್ನೋದು ರಾಂಗು. ನಾವು ಇಲ್ಲಿ ಡೈರೆಕ್ಟಾಗಿ ಹೇಳ್ಬೋದು ಇನ್ ಲೆಸ್ ದ್ಯಾನ್ 1 ಇದ್ದಾಗ ಡಿಫ್ರೆನ್ಸಿಬಲ್ ಬರುತ್ತೆ, -1 ಇಂದ 1 ತನಕ ಡಿಫ್ರೆನ್ಸಿಬಲ್ಲು, ಗ್ರೇಟರ್ ದ್ಯಾನ್ 1 ಸೆಕೆಂಡ್ ಆಪ್ಷನ್ ಈಸ್ ನಾಟ್ ಟ್ರೂ. ಡಿಫ್ರೆನ್ಸಿಬಲ್ ಫಾರ್ ಆಲ್ ರಿಯಲ್ ನಂಬರ್ ಎಕ್ಸೆಪ್ಟ್ 1 ನಾವು ಇಲ್ಲಿ ಫಸ್ಟ್ ಪಾಯಿಂಟ್ x equal to -1 ನೋಡಿದಾಗ ಇಟ್ ಈಸ್ ನಾಟ್ ಡಿಫ್ರೆನ್ಸಿಬಲ್ at x is equal to 1 ಇದೆ. ಹಾಗಾಗಿ ನಾವು at the point x equal to 1 ಅನ್ನು ನೋಡಬೇಕಾಗತ್ತೆ. ವೆನ್ x is equal to 1 ಹಾಕಿದಾಗ 1ನಲ್ಲಿ ಲೆಸ್ ದ್ಯಾನ್ 1 ಇದ್ದಾಗ 1, ಗ್ರೇಟರ್ ದ್ಯಾನ್ 1 ಇದ್ದಾಗ 0 ಬರುತ್ತೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಈಸ್ 1, ರೈಟ್ ಹ್ಯಾಂಡ್ ಡೆರಿವೇಟಿವ್ at the point x is equal to 1 is 0. 0 is this one is the left hand derivative, this one is right hand derivative. It is clear. This one is left hand derivative is 1, right hand derivative is 0. Therefore the function is not differentiable at x equal to 1. Therefore the correct choice is the fourth options. It is differentible for all x real values of x except 1 and except -1 ಅನ್ನೋದು ಕರೆಕ್ಟ್ ಆದಂಥ ಆಪ್ಷನ್ಸ್. ದ ಫೋರ್ತ್ ಆಪ್ಷನ್ ಈಸ್ ದಿ ರೈಟ್ ಆಪ್ಷನ್. ಇಟ್ಸ್ ಕ್ಲಿಯರ್. ಇನ್ನೂ ಕೆಲವು ಎಕ್ಸಾಂಪಲನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.